ಮಹಾಭಾರತ ಅಂದರೆ ನಮಗೆ ನೆನಪಾಗೋ ಪ್ರಮುಖರಲ್ಲಿ ಕರ್ಣ ಕೂಡ ಒಬ್ಬ. ಆದರೆ ಕರ್ಣನ ಸಾವು ಅವನಿಗೆ ಇದ್ದ ಶಾಪಗಳಿಂದ ಆಯಿತು ಅಂತ ನಮಗೆಲ್ಲ ಗೊತ್ತಿದ್ದೇ ಇದೆ. ಕರ್ಣ ಮಾತ್ರ ಅಲ್ಲ, ತುಂಬ ಜನ ಶಾಪಗಳಿಂದ ಸಾಯೋದನ್ನು ಮತ್ತು ದುಷ್ಪರಿಣಾಮಗಳನ್ನು ಅನುಭವಿಸಿದ್ದನ್ನು ನಾವು ತುಂಬ ಕಡೆ ನೋಡ್ತೀವಿ. ಸೊ ಈ ಶಾಪಗಳನ್ನು ಕೊಡಲಿಕ್ಕೆ ಏನಾದರೂ ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್ ಇರಬೇಕಾ, ಅಥವಾ ಶಾಪ ಕೊಟ್ಟೋರು ಶಾಪ ಪಡೆದವ್ರಿಗಿಂತ ಜಾಸ್ತಿ ಪವರ್ಫುಲ್ ಏನಾದರೂ ಆಗಿರಬೇಕಾ, ಮತ್ತು ಈ ಶಾಪಗಳು ಇವತ್ತಿನ ದಿನಗಳಲ್ಲೂ ಕೆಲಸ ಮಾಡುತ್ತಾ ಅನ್ನೋದನ್ನೆಲ್ಲ ನೋಡೋಣ. ಮತ್ತು ಇದನ್ನೆಲ್ಲ ಕೇಳಿ ಯಾರಿಗಾದರೂ ಶಾಪ ಕೊಡೋ ಪ್ಲ್ಯಾನ್ ಎಲ್ಲ ಇಟ್ಕೋಬೇಡಿ. ಶಾಪ, ಗಾಂಧಾರಿಯ ಶಾಪ, ಕರ್ಣನಿಗೆ ಬ್ರಾಹ್ಮಣನ ಶಾಪ, ತುಂಬ ಜನರಿಗೆ ಪರಶುರಾಮನ ಶಾಪ. ಇದೆಲ್ಲ ಕೆಲಸ ಮಾಡುತ್ತಾ? ನಿಜವಾಗಿಯೂ ಇಂಥ ವಿಷಯ ಏನಾದರೂ ಇದೆಯಾ, ಅಥವಾ ಇದೆಲ್ಲ ಬರೀ ಮಾನಸಿಕವಾದಂಥ ಅಂಶನ? ಹೌದು, ಇದರಲ್ಲಿ ಸ್ವಲ್ಪ ಮಾನಸಿಕ ಅಂಶನೂ ಇದೆ. ಆದರೆ ಶಾಪ ಅನ್ನೋದು ಕೆಲಸ ಮಾಡೇ ಮಾಡುತ್ತೆ. ಈ ನಮ್ಮ ಲೈಫ್ ಅನ್ನೋದು ಎನರ್ಜಿ, ಇದು ಸಂಶಯ ಇಲ್ಲದೆ ಇರೋ ಸತ್ಯ. ಲೈಫ್ ಅನ್ನೋದು ಎನರ್ಜಿ, ಬಾಡಿನೂ ಎನರ್ಜಿನೇ, ನಮ್ಮ ಮೈಂಡ್ ಕೂಡ ಎನರ್ಜಿನೇ, ನಮ್ಮೊಳಗಡೆ ಇರೋ ಚೈತನ್ಯ ಕೂಡ ಎನರ್ಜಿನೇ. ಸೊ ಈಗ ಯಾರ ಶಾಪ ಎಷ್ಟು ಎಫೆಕ್ಟಿವ್ ಇರುತ್ತಂತ ನೋಡೋಣ. ಒಬ್ಬ ಶೂದ್ರ ಶಾಪ ಕೊಟ್ಟರೆ ಏನೂ ಆಗಲ್ಲ. ಅದೇ ಒಬ್ಬ ವೈಶ್ಯ ಶಾಪ ಕೊಟ್ಟರೆ ನೀವು ಒಂದು ಹೊತ್ತಿನ ಊಟವನ್ನು ಕಳ್ಕೊಬೋದು. ಕ್ಷತ್ರಿಯ ಶಾಪ ಕೊಟ್ಟರೆ ನೀವು ನಿಮ್ಮ ಅಂಗಾಂಗಗಳನ್ನು ಕಳ್ಕೊಬೋದು ಅಥವಾ ಪ್ರಾಣವನ್ನೇ ಕಳ್ಕೊಬೋದು. ಅದೇ ಒಬ್ಬ ಬ್ರಾಹ್ಮಣ ಶಾಪ ಕೊಟ್ಟರೆ ನೀವು ನಿಮ್ಮ ಸರ್ವಸ್ವವನ್ನು ಕಳ್ಕೊಬೋದು. ಈ ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಅನ್ನೋ ಪದಗಳನ್ನು ಈಗಿನ ದಿನಗಳಲ್ಲಿ ಅರ್ಥ ಮಾಡ್ಕೊಳ್ಳೋ ರೀತಿ ಅರ್ಥ ಮಾಡ್ಕೋಬೇಡಿ. ಈಗ ಎಲ್ಲ ಹುಟ್ಟಿನಿಂದ ಅವನು ಯಾರು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಆಗ ಹಾಗಿರಲಿಲ್ಲ, ಅದು ಕ್ವಾಲಿಫಿಕೇಷನ್ ಆಗಿರ್ತಿತ್ತು. ಆಗ ದೊಡ್ಡ ವರ್ಗಕ್ಕೆ ಸೇರಬೇಕಂದ್ರೆ ಅವರ ಜನನದಿಂದ ಡಿಸೈಡ್ ಆಗ್ತಿರಲಿಲ್ಲ, ಅದನ್ನು ಅವರು ತಮ್ಮ ಕ್ಷಮತೆಯಿಂದ ಪಡ್ಕೋಬೇಕಾಗಿತ್ತು. ಹೇಗೆ ಅಂದರೆ, ಶೂದ್ರ ಅಂದರೆ ಬರೀ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ತನ್ನ ಜೀವನವನ್ನು ನೋಡ್ಕೊಳ್ಳೋನು. ಅವನಿಗೆ ತನ್ನ ದೇಹ ಬಳಸಿ ಕೆಲಸ ಮಾಡೋದು ಬಿಟ್ಟರೆ ಮತ್ತೇನು ಗೊತ್ತಿರೋದಿಲ್ಲ. ವೈಶ್ಯ ತನ್ನ ದೇಹ ಮತ್ತು ಮನಸ್ಸನ್ನು ಬಳಸೋ ವ್ಯಕ್ತಿ. ಅವನಿಗೆ ತನ್ನ ಸ್ವಂತ ಕುಟುಂಬ ಒಂದನ್ನು ಬಿಟ್ಟು ಮತ್ತೇನು ಜಾಸ್ತಿ ಎಮೋಷನ್ಸ್ ಇಟ್ಕೊಂಡಿರೋದಿಲ್ಲ. ಅವನಿಗೂ ಎಮೋಷನ್ಸ್ ಇರಲ್ಲ ಅಂತ ಅಲ್ಲ, ಇರುತ್ತೆ, ಆದರೆ ಅದು ತನ್ನ ಸ್ವಂತ ಫ್ಯಾಮಿಲಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಅವನಿಗೆ ತನ್ನ ತಲೆಯಲ್ಲಿ ಲೆಕ್ಕಾಚಾರಗಳು ಮತ್ತು ತನ್ನ ದೇಹದ ಬಳಕೆಗಿನ ಕಾಳಜಿ ಬಿಟ್ಟರೆ ಬೇರೆ ಏನೂ ಯೋಚನೆ ಇರೋದಿಲ್ಲ. ಇವೆರಡೇ ಅವನ ಜೀವನವನ್ನು ಆಳೋ ಅಂಶಗಳಾಗಿರ್ತವೆ. ಅದೇ ಕ್ಷತ್ರಿಯ ಎಷ್ಟು ಭಾವೋದ್ರೇಕದ ಮನುಷ್ಯ ಅಂತಂದರೆ, ಅವನ ದೇಹ ಮತ್ತು ಮನಸ್ಸಿನ ಶಕ್ತಿಗಳು ಅವನ ಹೃದಯ ಹೇಳಿದಂತೆ ಕೇಳ್ತಿರತ್ತೆ. ಇಲ್ಲ ಅಂದರೆ ಅವನಿಗೆ ಆಳೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವನು ಏನು ನಂಬಿರ್ತಾನೋ ಅದಕ್ಕಾಗಿ ಅವನು ಪ್ರಾಣ ತೆಗಿಯೋಕ್ಕೂ ರೆಡಿ ಇರ್ತಾನೆ, ತನ್ನ ಪ್ರಾಣವನ್ನು ಕೊಡೋಕ್ಕೂ ರೆಡಿ ಇರ್ತಾನೆ. ಆದರೆ ವೈಶ್ಯ ಹಾಗಲ್ಲ, ಅವನು ಪ್ರಾಣ ಎಲ್ಲ ಕೊಡೋ ಹಂತಕ್ಕೆಲ್ಲ ಹೋಗೋದಿಲ್ಲ. ಅಂಥ ಸಂದರ್ಭ ಏನಾದರೂ ಬಂದರೆ ಅವನು ಒಪ್ಪಂದ ಮಾಡ್ಕೊಂಡ್ಬಿಡ್ತಾನೆ. ಅದೇ ಕ್ಷತ್ರಿಯ ಈ ಯಾವುದೇ ಒಪ್ಪಂದಗಳನ್ನು ಮಾಡ್ಕೊಳ್ಳೋದಿಲ್ಲ. ಅವನು ಇಂಥ ಕಾಂಪ್ರಮೈಸ್ ಆಗೋದಕ್ಕಿಂತ ಸಾಯೋದ ಮೇಲೂ ಅನ್ಕೋತಾನೆ. ಆದರೆ ವೈಶ್ಯ ಇಂಥ ಸಂದರ್ಭಗಳಲ್ಲಿ ಯಾವುದೇ ಡೀಲ್ ಆದರೂ ಸರಿ ಸುಮ್ಮನೆ ಮಾಡ್ಕೊಂಡ್ಬಿಡ್ತಾನೆ. ಅದೇ ಬ್ರಾಹ್ಮಣನ ವಿಚಾರಕ್ಕೆ ಬಂದರೆ ಈ ಹೊಂದಾಣಿಕೆ ಮತ್ತು ಕಠಿಣ ನಿರ್ಧಾರಗಳು ಬೇರೆ ರೀತಿಯಲ್ಲೇ ಇರುತ್ತೆ. ಬ್ರಾಹ್ಮಣ ಅಂತಂದರೆ ಅವನು ತನ್ನಲ್ಲಿರುವ ಬ್ರಹ್ಮನನ್ನು ಸ್ಪರ್ಶಿಸಿದಂಥ ವ್ಯಕ್ತಿ. ಅವನು ತನ್ನೊಳಗಿನ ಅಂತಿಮ ಸ್ವರೂಪವನ್ನು ಕಂಡುಕೊಂಡವನಂತ. ಇಂಥವ್ರು ಶಾಪ ಕೊಟ್ಟರೆ ಅದು ಪಕ್ಕ ಕೆಲಸ ಮಾಡೇ ಮಾಡುತ್ತೆ. ಸೊ ಕರ್ಣ ಇಬ್ಬರು ಬ್ರಾಹ್ಮಣರಿಂದ ಶಾಪ ಪಡೆದಿರ್ತಾನೆ. ಒಬ್ಬ ತುಂಬ ಪವರ್ಫುಲ್ ಬ್ರಾಹ್ಮಣ, ಇನ್ನೊಬ್ಬ ಆರ್ಡಿನರಿ ಬ್ರಾಹ್ಮಣ. ಆದರೆ ಈ ಎರಡೂ ಶಾಪಗಳು ಯಾವಾಗಲೂ ಕರ್ಣನ ಬೆನ್ನಲ್ಲೇ ಇರ್ತಿದ್ವು. ಎರಡನೇ ಶಾಪ ತುಂಬ ಆರ್ಡಿನರಿ ಆದಂಥ ಶಾಪ. ಏನಂದರೆ ಕರ್ಣನ ರಥದ ಚಕ್ರ ಸಿಕ್ಕಿ ಹಾಕೋಬೇಕಂತ ಕೊಟ್ಟಿರೋದು. ಅದೇ ಕರ್ಣನ ಸಾಮರ್ಥ್ಯ ಎಂಥದ್ದು ಅಂತಂದರೆ, ಅವನ ರಥದ ಚಕ್ರ ಸಿಕ್ಕಿ ಹಾಕಿಕೊಂಡಿದ್ದರೂ ಅವನು ಕೆಳಗಡೆ ಇಳಿದು ತುಂಬ ಈಸಿಯಾಗಿ ಅರ್ಜುನನನ್ನು ಕೊಲ್ಬೋದಿತ್ತು. ಆದರೆ ಅದರ ಜೊತೆಗೆ ದೊಡ್ಡ ಶಾಪ ಕೂಡ ಇತ್ತಲ್ವಾ, ಎಲ್ಲ ಸರಿಯಾದ ಸಮಯದಲ್ಲೇ ತನ್ನ ಅಸ್ತ್ರಗಳನ್ನು ಮರ್ತು ಬಿಡಬೇಕು ಅನ್ನೋ ಪರಶುರಾಮನ ಶಾಪ. ಇದು ನಿಜವಾದ ಸೋಲು ಅಂತಂದರೆ, ತಾನು ರಥದಿಂದ ಕೆಳಗಡೆ ಇಳಿದು ಫೈಟ್ ಮಾಡಬೇಕಂದ್ರೂ ತಾನು ಮಂತ್ರಗಳನ್ನು ಮರೆತೇ ಬಿಟ್ಟಿದ್ನಲ್ಲ, ಅದೇ ಅವನ ಸಾವಿಗೆ ಕಾರಣವಾದಂಥ ಶಾಪ. ಅವನು ತನ್ನ ರಥದ ಚಕ್ರವನ್ನು ಸರಿ ಮಾಡೋ ನೆಪದಲ್ಲಿ ಮಂತ್ರಗಳನ್ನು ನೆನಪು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ರೂ ಅವನು ಎಷ್ಟು ಜಾಸ್ತಿ ನೆನಪು ಮಾಡ್ಕೊಳ್ತಾ ಹೋಗ್ತಿದ್ನೋ ಅಷ್ಟು ಜಾಸ್ತಿ ಅವನು ಕನ್ಫ್ಯೂಸ್ ಆಗ್ತಿದ್ದ. ಅದೇ ಅವನ ನಿಜವಾದ ಸಾವಾಗಿತ್ತು. ನೀವು ಯಾರಿಗಾದರೂ ಶಾಪ ಕೊಡಬೇಕಂದ್ರೂ ಅಥವಾ ನೀವು ಯಾರಿಗಾದರೂ ಆಶೀರ್ವಾದ ಕೊಡಬೇಕಂದ್ರೂ ಈ ಎರಡೂ ರೀತಿಯಲ್ಲೂ ನೀವು ಗಳಿಸಿರೋದನ್ನು ನೀವು ನೀಡ್ತಿದ್ದೀರಿ ಅಂತ ಅರ್ಥ. ಶಾಪ ಕೊಡೋಕ್ಕೆ ಮತ್ತು ಆಶೀರ್ವಾದ ಮಾಡಬೇಕಂದ್ರೆ ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ನಿಮ್ಮ ಜೀವನಕ್ಕೆ ಬೇಕು ಅಂತ ನೀವು ನಿರ್ಮಿಸಿರೋ ಪಾಸಿಟಿವ್ ಎನರ್ಜಿನ ನೀವು ಕೊಡೋ ಶಾಪಕ್ಕೋ ಅಥವಾ ಆಶೀರ್ವಾದಕ್ಕೋ
ಖರ್ಚು ಮಾಡಬೇಕಾಗತ್ತೆ. ನಿಮ್ಮ ಶಾಪ ಎಷ್ಟು ಅವರ ಮೇಲೆ ತಲುಪುತ್ತೋ ಅನ್ನೋದರ ಆಧಾರದ ಮೇಲೆ ನಿಮ್ಮ ಎನರ್ಜಿ ಎಷ್ಟು ಖರ್ಚಾಗುತ್ತೆ ಅನ್ನೋದು ನಿರ್ಧಾರ ಆಗಿರುತ್ತೆ. ಇದೇ ಸೇಮ್ ಆಶೀರ್ವಾದಕ್ಕೂ ಕೂಡ. ಇದೇ ಕಾರಣಕ್ಕೆ ಭಾರತದಲ್ಲಿ ನೀವು ಯಾವುದೇ ಸಾಧುಗಳ ಹತ್ರ ಹೋದರೂ, ಅದರಲ್ಲೂ ನಾರ್ತ್ ಇಂಡಿಯಾದಲ್ಲಿ ಹೋದರೆ ಅವ್ರು ನಿಮ್ಮನ್ನು ನೋಡಿ ಜೈ ಹೋ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಯಾಕೆಂದರೆ ಆ ಆಶೀರ್ವಾದ ನಿಮ್ಮ ಆಧ್ಯಾತ್ಮದ ಮತ್ತು ಅಂತರಂಗದ ಗೆಲುವಿಗಾಗಿ. ಇದೇ ಆ್ಯಕ್ಚುಯಲ್ ಆದ ಗೆಲುವು ಅಂತಂದರೆ ನಮ್ಮನ್ನು ನಾವು ಜಯಿಸೋದು. ಸಾಮಾನ್ಯವಾಗಿ ಇದೇ ರೀತಿ ಅವರು ಆಶೀರ್ವಾದ ಮಾಡ್ತಾರೆ. ಅವರೇನಾದರೂ ನಿಜವಾದ ಸಾಧು ಸಂತರಾಗಿದ್ದರೆ. ಅದೇ ಅವರು ಅವರ ವೇಷದಲ್ಲಿರೋ ಭಿಕ್ಷುಕ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಅವ್ರು ನಿಮ್ಮ ಜೊತೆಗೆ ಬೇರೆ ಆಟನೇ ಆಡ್ತಾರೆ. ಅವರು ನಿಮಗೆ ಎಲ್ಲ ಥರದ ಆಶೀರ್ವಾದ ಮಾಡ್ತಾರೆ. ಯಾಕೆಂದರೆ ಅವ್ರ ಖಜಾನೆಯಲ್ಲಿ ಏನೂ ಇರೋದಿಲ್ಲ. ನಿಮ್ಮ ಖಜಾನೆಯಲ್ಲಿ ಏನೂ ಇಲ್ಲದೆ ಇರುವಾಗ ಅದನ್ನು ಓಪನ್ ಮಾಡೋದು ಎಷ್ಟು ಸೇಫ್ ಅಂದರೆ, ತುಂಬಿರೋ ಖಜಾನೆನ ಮುಚ್ಚಿ ಇಟ್ಟು ಅಡಗಿಸಿಟ್ಟಷ್ಟೇ ಸೇಫು. ಹಾಗಾಗಿ ನಿಮ್ಮ ಹತ್ರ ಏನೂ ಇಲ್ಲದೆ ಇರೋವಾಗ ನೀವು ಏನಾದ್ರೂ ಹೇಳ್ಬೋದು. ಆದರೆ ವ್ಯಾಲ್ಯೂಯೇಬಲ್ ಅನ್ನೋದು ಇದ್ದರೆ ಮಾತ್ರ ಆಗ ನೀವು ಅದನ್ನು ಕೊಡೋಕೆ ಸ್ವಲ್ಪ ಯೋಚನೆ ಮಾಡ್ತೀರಾ. ಆಶೀರ್ವಾದ ಅನ್ನೋದು ಹೆಚ್ಚಾಗಿ ನಮ್ಮ ಆಧ್ಯಾತ್ಮದ ಬೆಳವಣಿಗೆ ಕಡೆನೇ ಆಗಿರುತ್ತೆ. ಆದರೆ ಯಾವಾಗಾದರೂ ಫಿಸಿಕಲ್ಲಾಗಿ ಏನಾದರೂ ಪಡ್ಕೊಳ್ಳೋಕ್ಕೆ ಆಶೀರ್ವಾದ ಪಡೆದ್ರೆ ಅದನ್ನು ಕೊಡುವವರಿಗೆ ಎನರ್ಜಿ ಅನ್ನೋದು ಹೆಚ್ಚು ಖರ್ಚಾಗತ್ತೆ. ಯಾಕೆಂದರೆ ಅದು ಭೌತಿಕ ಜಗತ್ತಲ್ಲಿ ನಮ್ಮ ಕಣ್ಣು ಮುಂದೆ ಪ್ರಕಟವಾಗಬೇಕಾಗಿರುತ್ತೆ. ಅದೇ ಆಧ್ಯಾತ್ಮದ ಕಡೆಯ ಬೆಳವಣಿಗೆಗೆ ಅಂದರೆ ಅಷ್ಟು ಖರ್ಚಾಗೋದಿಲ್ಲ. ಫಾರ್ ಎಕ್ಸಾಂಪಲ್ಗೆ ನಿಮ್ಮ ಅಂತರಂಗದ ಬೆಳವಣಿಗೆಗೆ ಆಶೀರ್ವಾದ ಮಾಡೋಕ್ಕೆ 1 ಯೂನಿಟ್ ಎನರ್ಜಿ ಖರ್ಚಾಗುತ್ತೆ ಅಂದ್ಕೊಳ್ಳಿ. ಅದೇ ನೀವು ಒಂದು ಎಕ್ಸಾಮ್ನ ಪಾಸ್ ಆಗಬೇಕು, ಆದರೆ ನೀವು ಆ ಎಕ್ಸಾಮ್ಗೆ ಓದೇ ಇಲ್ಲ, ಆದ್ರೂ ಅದನ್ನು ಪಾಸ್ ಆಗೋ ರೀತಿ ಆಶೀರ್ವಾದ ಪಡಿಬೇಕು ಅಂತಂದರೆ 100 ಯೂನಿಟ್ ಎನರ್ಜಿಯನ್ನು ಖರ್ಚು ಮಾಡಬೇಕಾಗತ್ತೆ. ಆದರೆ ಇಂಥದ್ದಕ್ಕೆಲ್ಲ ಆಶೀರ್ವಾದವನ್ನು ಕೇಳಬಾರ್ದು. ನಾನು ಎಕ್ಸಾಂಪಲ್ಗೆ ಹೇಳಿದ್ದಷ್ಟೇ. ಹೊರಗಿನ ಜಗತ್ತಲ್ಲಿ ಏನಾದರೂ ಪಡ್ಕೊಳ್ಳೋಕ್ಕೆ ಅಂತ ಆಶೀರ್ವಾದವನ್ನು ಹುಡುಕೊಂಡು ಹೋಗೋ ಬದಲಿಗೆ ಅನುಗ್ರಹದಿಂದ ಬದುಕಿದರೆ ಸಾಕು. ಆಗ ನಮ್ಮೊಳಗಡೆ ಶಕ್ತಿ ಅರಳತ್ತೆ. ಆಗ ನಿಮಗೆ ಏನು ಬೇಕೋ ಅದನ್ನು ಹೊರಗಿನ ಜಗತ್ತಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಅದೇ ಏನಾದರೂ ನೀವು ಒಂದು ವಿಷಯಕ್ಕಾಗಿ ಆಶೀರ್ವಾದವನ್ನು ಪಡೆದು ನೀವೇ ಅದರ ಮೇಲೆ ಕೆಲಸ ಮಾಡಿಲ್ಲ ಅಂತಂದರೆ ಆಶೀರ್ವಾದ ಕೊಟ್ಟೋರಿಗೆ ತುಂಬ ಅಂದರೆ ತುಂಬ ಎನರ್ಜಿ ಬೇಕಾಗತ್ತೆ ನಿಮಗೆ ಅದನ್ನು ಪಡ್ಕೊಳ್ಳುವಂತೆ ಮಾಡೋಕ್ಕೆ. ನೀವು ಕೃಷ್ಣನ್ನೇ ನೋಡಿದರೆ ಅವನು ಒಂದು ಚಿಕ್ಕ ಮಗುಗೆ ಮತ್ತೆ ಜೀವ ಕೊಡೋಕ್ಕೆ ಟ್ರೈ ಮಾಡಿದಾಗ ಅವನು ತತ್ತರಿಸಿ ಹೋಗ್ಬಿಟ್ಟಿದ್ದ. ಎಲ್ಲ ಕೆಲಸಗಳನ್ನು ತುಂಬ ಈಸಿಯಾಗಿ ಮ್ಯಾನೇಜ್ ಮಾಡುತ್ತಿದ್ದರೂ ಅವನು ಒಂದು ಪುಟ್ಟ ಮಗುಗೆ ಜೀವ ತುಂಬೋಕ್ಕೆ ಅಂತ ಹೋದಾಗ ಅವನಿಗೆ ತುಂಬ ಅಂದರೆ ತುಂಬ ಎನರ್ಜಿ ಖರ್ಚಾಗಿತ್ತು. ಸಾವಿರಾರು ಜನರು ಕೂಡ ತನಗೆ ಹೇಗೆ ಬೇಕೋ ಹಾಗೆ ಕೆಲಸ ಮಾಡೋ ಥರ ಮಾಡ್ಕೋತಿದ್ದ. ಅದಕ್ಕೆಲ್ಲ ಅವನ ಶಕ್ತಿ ಅಷ್ಟೊಂದು ಖರ್ಚಾಗ್ತಿರಲಿಲ್ಲ. ಎಲ್ಲವನ್ನ ನಗ್ತಾನೇ ನಿರ್ವಹಿಸ್ತಿದ್ದ. ಆ ಪುಟ್ಟ ಜೀವಕ್ಕೆ ಜೀವ ತುಂಬೋಕೆ ತಾನೇ ಸತ್ತು ಮತ್ತೆ ಬದುಕಿದಂತಾಗ್ಬಿಟ್ಟಿದ್ದ. ಅಷ್ಟೊಂದು ಅವನ ಎನರ್ಜಿ ಹೋಗ್ಬಿಟ್ಟಿತ್ತು. ಆದ್ದರಿಂದ ಶಾಪ ಮತ್ತು ಆಶೀರ್ವಾದ ಈ ಎರಡಕ್ಕೂ ಎನರ್ಜಿ ಅನ್ನೋದು ಖರ್ಚಾಗತ್ತೆ. ಆದರೆ ಶಾಪಕ್ಕೆ ಹೆಚ್ಚು ಎನರ್ಜಿ ಖರ್ಚಾಗತ್ತೆ. ಹೇಗೆ ಅಂದರೆ, ನೀವು ಒಂದು ಆಶೀರ್ವಾದವನ್ನು ಪಡೆದ್ರಿ ಅಂದ್ಕೊಳ್ಳಿ, ಅದರ ಜೊತೆಗೆ ಅದೇ ಉದ್ದೇಶಕ್ಕಾಗಿ ನೀವು ಕೂಡ ಕೆಲಸ ಮಾಡ್ತಿರ್ತೀರಿ. ಆದ್ದರಿಂದ ಹೆಚ್ಚು ಎನರ್ಜಿ ಬೇಕಾಗಲ್ಲ ಆ ಆಶೀರ್ವಾದ ಪೂರ್ತಿ ಆಗಬೇಕಂದ್ರೆ. ಫಾರ್ ಎಕ್ಸಾಂಪಲ್ಗೆ ನೀವೊಂದು ಕಾರ್ಯಕ್ಕಾಗಿ ಆಶೀರ್ವಾದ ಪಡೆದ್ರಿ ಅಂದ್ಕೊಳ್ಳಿ. ಹಾಗಾಗಿ ಯಾವುದೇ ಕಂಡೀಷನ್ನಲ್ಲೂ ಯಶಸ್ವಿಯಾಗೇ ಆಗ್ತೀರಿ. ನೀವು ಅದರಲ್ಲಿ ಆ ಆಶೀರ್ವಾದದ ಹೊರತಾಗಿಯೂ ನೀವು ನಿಮ್ಮ ಬುದ್ಧಿಯನ್ನು ಮತ್ತು ಸ್ಕಿಲ್ಲನ್ನು ಅದರಲ್ಲಿ ಹಾಕಿ ಆ ಕೆಲಸ ಮಾಡ್ತೀರಿ. ಆಗ ಆಶೀರ್ವಾದ ಕೊಟ್ಟೋರಿಗೆ ಸ್ವಲ್ಪ ಕಡಿಮೆ ಎನರ್ಜಿ ಖರ್ಚಾಗತ್ತೆ. ಆದರೆ ಆಶೀರ್ವಾದ ಪಡೆದ್ರೂ ನೀವು ಅದರ ಮೇಲೆ ಕೆಲಸ ಮಾಡದೇ ಇರೋ ಮೂರ್ಖರಾಗಿದ್ದರೆ ಆಶೀರ್ವಾದ ಕೊಟ್ಟೋರಿಗೆ ಹೆವಿ ಎನರ್ಜಿ ಖರ್ಚಾಗತ್ತೆ. ಆ ಆಶೀರ್ವಾದ ಕೂಡ ದಿನೇ ದಿನೇ ಕ್ಷೀಣಿಸುತ್ತಾ ಹೋಗುತ್ತೆ. ಜನರಿಗೆ ತಾವು ಏನು ಪಡಿತಿದ್ದೀವಿ ಅನ್ನೋದರ ಅರಿವು ಇಲ್ಲದಾಗ ಹೀಗೆಲ್ಲ ಆಗತ್ತೆ. ಅದೇ ನಾನು ನಿಮಗೆ ಶಾಪ ಕೊಟ್ಟೆ ಅಂದ್ಕೊಳ್ಳಿ, ನೀವು ನನ್ನ ಶಾಪದ ವಿರುದ್ಧವಾಗಿ ಕೆಲಸ ಮಾಡ್ತೀರಿ. ಏಕೆಂದರೆ ಆ ಶಾಪದ ಪರಿಣಾಮ ನಿಮ್ಗೆ ಹತ್ತಬಾರ್ದು ಅಂತ. ಆದರೆ ನನ್ನ ಎನರ್ಜಿ ಅದರ ಕಡೆಗೆ ಕೆಲಸ ಮಾಡ್ತಿರತ್ತೆ. ಆಗ ನನಗೆ ತುಂಬ ಎನರ್ಜಿ ಖರ್ಚು ಮಾಡಬೇಕಾಗತ್ತೆ ಆ ಶಾಪವನ್ನು ಪೂರ್ತಿ ಮಾಡಲಿಕ್ಕೆ. ಸೊ ಕರ್ಣನಿಗೆ ಸಿಕ್ಕ ಶಾಪ ತಾನು ಎಲ್ಲ ಮಂತ್ರಗಳನ್ನು ಮರೆತು ಹೋಗಬೇಕು ಅಂತ. ಆದರೆ ಅವನು ಆ ಮಂತ್ರಗಳನ್ನು ಮರಿಬಾರ್ದು ಅಂತ ದಿನಾನೂ ಅವುಗಳನ್ನು ಸಾವಿರಾರು ಬಾರಿ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಹೀಗೆ ಜಪಿಸೋದ್ರಿಂದ ತಾನು ಆ ಮಂತ್ರಗಳನ್ನು ಮರೆಯಲ್ಲ ಅಂದ್ಕೊಂಡಿರ್ತಾನೆ. ಹಾಗಾಗಿ ಶಾಪ ಕೊಟ್ಟ ಪರಶುರಾಮನಿಗೆ ಇದು ತುಂಬ ಎನರ್ಜಿಯನ್ನು ಕಾಸ್ಟ್ ಮಾಡುತ್ತೆ. ಯಾಕಂದರೆ ಕರ್ಣ ಮರಿದೇ ಇರೋ ರೀತಿ ನೋಡ್ಕೋತಿರ್ತಾನೆ. ಪರಶುರಾಮ ಅವನು ಮರೆಯೋದನ್ನು ನೋಡಲೇಬೇಕು ಅಂದ್ಕೊಂಡಿರ್ತಾನೆ. ಆದ್ದರಿಂದ ಶಾಪಕ್ಕೆ ಒಳಗಾದ ವ್ಯಕ್ತಿಯ ನಿರ್ಣಯ ಮತ್ತು ಕೌಶಲ್ಯವನ್ನು ಅವಲಂಬಿಸಿ ಶಾಪ ಅನ್ನೋದು ಆಶೀರ್ವಾದಕ್ಕಿಂತ ಹೆಚ್ಚು ಎನರ್ಜಿ ಕಾಸ್ಟಿಂಗ್ ಆಗಿರುತ್ತೆ.
ಅದೇ ರೀತಿ ಆಶೀರ್ವಾದಕ್ಕೆ ಎಷ್ಟು ಎನರ್ಜಿ ಖರ್ಚಾಗುತ್ತೆ ಅನ್ನೋದು ಪಡೆದ ವ್ಯಕ್ತಿಯ ಬುದ್ಧಿವಂತಿಕೆಯ ಮೇಲೆ ಅವಲಂಬಿತವಾಗಿರುತ್ತೆ. ಆ ವ್ಯಕ್ತಿಯ ಕೌಶಲ್ಯ, ಸಮರ್ಪಣೆ, ಗಮನ ಹೊಂದಿದರೆ ಸ್ವಲ್ಪವೇ ಎನರ್ಜಿಯಲ್ಲೇ ಕೆಲಸ ಡನ್ ಆಗಿಬಿಡತ್ತೆ. ಕೆಲಸಗಳಲ್ಲಿ ಕೆಲವು ಅಡೆತಡೆಗಳನ್ನು ಅವನಿಂದ ದಾಟಲು ಸಾಧ್ಯವಾಗದಾಗ ಆಶೀರ್ವಾದದಿಂದ ಅದು ಸುಲಭವಾಗುತ್ತೆ. ಅದೇ ಅವನು ಮೂರ್ಖ ಆಗಿದ್ದರೆ ಆ ಕೆಲಸ ಬಿಟ್ಟು ಬೇರೆ ಏನೇನೋ ಮಾಡ್ತಾಯಿದ್ರೆ ಆ ಕೆಲಸ ಡನ್ ಮಾಡೋಕ್ಕೆ ಆಶೀರ್ವಾದಕ್ಕೆ ಜಾಸ್ತಿ ಎನರ್ಜಿ ಬೇಕಾಗತ್ತೆ. ಏಕೆಂದರೆ ಶಾಪ ಆಗಲಿ ವರ ಆಗಲಿ ಒಂದು ಸಾರಿ ಕೊಟ್ಟ ಮೇಲೆ ಹಿಂದಕ್ಕೆ ತಗೊಳಕ್ಕೆ ಬರೋದಿಲ್ಲ. ಆದರೆ ಅದನ್ನು ಚೂರು ಚೇಂಜ್ ಮಾಡ್ಬೋದು ಹೊರತು ಹಿಂದಕ್ಕೆ ತಗೊಳಕ್ಕೆ ಬರೋದಿಲ್ಲ. ಸೊ ಈಗ ಬರೋ ಪ್ರಶ್ನೆ ಏನಂದರೆ, ಶಾಪ ಕೊಡೋಕ್ಕೆ ನನಗೆ ಅರ್ಹತೆ ಇದೇನಾ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ. ಎಂತಹ ದುರ್ದೈವ ನೋಡಿ. ಒಬ್ಬರನ್ನು ಆಶೀರ್ವಾದ ಮಾಡೋದು ಹೇಗೆ ಅಂತ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಅನಿಸೋದೇ ಇಲ್ಲ. ಹಾಗಾಗಿ ನನಗೆ ಏನಾದರೂ ಶಾಪ ಕೊಡೋ ಅರ್ಹತೆ ಇದ್ದಿದ್ದರೆ ಯಾರ ಶಾಪನೂ ಕೂಡ ಕೆಲಸ ಮಾಡಬಾರ್ದು ಅಂತ ಕೊಟ್ಬಿಡ್ತಿದ್ದೆ, ನಿಮ್ಮದೂ ಕೂಡ. ಹಾಗಾಗಿ ಅದರ ಪರವಾಗಿ ನೀವು ಕೆಲಸ ಮಾಡಿ. ಆಗ ನಿಮ್ಮ ಎನರ್ಜಿನೂ ಉಳಿಯುತ್ತೆ, ನನಗೂ ಉಳಿಯುತ್ತೆ. ಅದೇ ನೀವು ಅದರ ವಿರುದ್ಧ ಮಾಡಿದ್ರೆ ನನಗೆ ಜಾಸ್ತಿ ಎನರ್ಜಿ ಖರ್ಚಾಗತ್ತೆ. ಇದಿಷ್ಟು ಶಾಪ ಮತ್ತು ಆಶೀರ್ವಾದದ ಬಗ್ಗೆ ತುಂಬ ಡೀಪಾಗಿ ಡಿಸ್ಕಸ್ ಮಾಡಿದ್ದೀವಿ. ಇನ್ಮೇಲೆ ಇಷ್ಟೊಂದು ಸೀರಿಯಸ್ ಮ್ಯಾಟ್ರ್ ಇರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.